ಸ್ನೇಹಿತರೆ, ನೀವು ಕಾಡಿನ ಮಧ್ಯೆ ಇರುವ ಹಳೆ ಮನೆಗಳ ಬಗ್ಗೆ ಕೇಳಿರಬಹುದು. ಆದರೆ ಈ ಮನೆ ಹಾಗಲ್ಲ. ಇಲ್ಲಿನ ಗೋಡೆಗಳು ಮಾತನಾಡುತ್ತವೆ. ಇಲ್ಲಿನ ಗಾಳಿ ಸಾವಿನ ವಾಸನೆಯನ್ನು ಬೀರುತ್ತದೆ. ಇದು ಶಿವಮೊಗ್ಗದ ಹತ್ತಿರವಿರುವ ಆ ಗುಡ್ಡದ ಮೇಲಿನ ಬಂಗಲೆಯ ಕರುಣಾಜನಕ ಮತ್ತು ಭೀಕರ ಕತೆ. ಕಿರಣ್ ಮತ್ತು ಅವನ 3 ಸ್ನೇಹಿತರು ಆ ಬಂಗಲೆಯ ಹತ್ತಿರ ಹೋದಾಗ ಅಲ್ಲೊಂದು ಹಳೆಯ ಬೋರ್ಡ್ ಇತ್ತು. ಸೂರ್ಯ ಮುಳುಗಿದ ಮೇಲೆ ಒಳಗೆ ಹೋಗಬೇಡಿ. ಆದರೆ ಯೌವನದ ಅಮಲಿನಲ್ಲಿ ಅವರು ಅದನ್ನು ನಕ್ಕು ತಳ್ಳಿ ಬಾಗಿಲು ತಳ್ಳಿದರು. ಒಳಗೆ ಹೋದವರಿಗೆ ಮೊದಲು ಕಂಡಿದ್ದು ಒಂದು ದೊಡ್ಡ ಹಾಲ್. ಅಲ್ಲಿನ ಧೂಳು ಹಿಡಿದ ಸೋಫಾದ ಮೇಲೆ ಒಬ್ಬ ವಯಸ್ಸಾದ ಮುದುಕಿ ಕುಳಿತಂತೆ ಭಾಸವಾಯಿತು. ಕಿರಣ್ ಟಾರ್ಚ್ ಹಾಕಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಕೇವಲ ಒಂದು ಹಳೆಯ ಬೊಂಬೆ ಮಾತ್ರ ಬಿದ್ದಿತ್ತು. ಆದರೆ ವಿಚಿತ್ರವೆಂದರೆ ಆ ಬೊಂಬೆಯ ಕಣ್ಣುಗಳಿಂದ ನೀರು ಬರುತ್ತಿತ್ತು. ಹಠಾತ್ತನೆ ಬಂಗಲೆಯ ಮೇಲಿನ ಮಹಡಿಯಿಂದ ಹೆಜ್ಜೆ ಸದ್ದು ಕೇಳಿಸಿತು. ಟಕ್ ಟಕ್ ಟಕ್. ಯಾರೋ ಭಾರವಾದ ವಸ್ತು ಎಳೆಯುತ್ತಿರುವಂತೆ ಸೌಂಡ್ ಬಂತು. ಇವರು ಹೆದರುತ್ತಲೇ ಮೆಟ್ಟಿಲು ಹತ್ತಿ ಮೇಲೆ ಹೋದಾಗ ಅಲ್ಲಿನ ಒಂದು ರೂಮ್ನ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ಒಳಗೆ ಪೂರ್ತಿ ಕತ್ತಲೆ. ಕಿರಣ್ ತನ್ನ ಫೋನ್ ಟಾರ್ಚನ್ನು ಆ ರೂಮಿನ ಮೂಲೆಗೆ ತಿರುಗಿಸಿದಾಗ ಅವನ ರಕ್ತವೇ ಹೆಪ್ಪುಗಟ್ಟುವಂತಹ ದೃಶ್ಯವೊಂದು ಕಂಡಿತು. ಅಲ್ಲಿ ಕಿರಣ್ನ ಸ್ನೇಹಿತ ಅಜಯ್ ನಿಂತಿದ್ದ. ಆದರೆ ಅವನ ಮುಖ ಗೋಡೆಯ ಕಡೆಗಿತ್ತು. ಕಿರಣ್, ಅಜಯ್ ಅಂತ ಕರೆದಾಗ ಅವನು ತಿರುಗಿದ. ಅವನ ಧ್ವನಿ ಮನುಷ್ಯನ ಧ್ವನಿ ಅಂತಿರಲಿಲ್ಲ. ಅದು ಯಾವುದೋ ಮೃಗದ ಘರ್ಜನೆಯಂತೆ ಇತ್ತು. ಅವನು ಕಿರಣ್ ಕಿವಿಯಲ್ಲಿ ಪಿಸುಗುಟ್ಟಿದ, ನೀವಿಲ್ಲಿಗೆ ಬರಬಾರ್ದಿತ್ತು. ಸಡನ್ ಆಗಿ ಕೆಳಗಿನಿಂದ ಮಗುವಿನ ಅಳುವಿನ ಶಬ್ದ ಕೇಳಿಸ್ತು. ಇವರು ಕೆಳಗೆ ಓಡು ಬಂದಾಗ ಹಾಲ್ನಲ್ಲಿದ್ದ ಆ ಹಳೆಯ ಬೊಂಬೆ ಈಗ ಎದ್ದು ನಿಂತಿತ್ತು. ಅದರ ಗಾತ್ರ ಈಗ ಒಬ್ಬ ಮನುಷ್ಯನಷ್ಟಿತ್ತು. ಅದು ಕಿರುಚುತ್ತಾ ಇವ್ರ ಕಡೆಗೆ ಓಡು ಬರಲು ಶುರು ಮಾಡಿತು. ಹೇಗೋ ಪ್ರಾಣ ಉಳಿಸ್ಕೊಂಡು ಕಿರಣ್ ಮಾತ್ರ ಹೊರಗೆ ಓಡು ಬಂದ. ಆದರೆ ಅವನು ಉಳಿದ 3 ಸ್ನೇಹಿತರು ಆ ಬಂಗಲೆಯಲ್ಲಿ ಶಾಶ್ವತವಾಗಿ ಮಾಯವಾದರು. ಇಂದಿಗೂ ಆ ಬಂಗಲೆಯ ಹತ್ತಿರ ಹೋದರೆ ಕಿರಣ್ ಸ್ನೇಹಿತರ ಕಿರುಚಾಟ ಕೇಳಿಸುತ್ತದೆ ಎನ್ನುತ್ತಾರೆ ಅಲ್ಲಿನ ಜನ. ಆ ಬೊಂಬೆ ಯಾರದ್ದು? ಆ ಬಂಗಲೆಯ ಒಳಗೆ ಹೋದವರೇನಾದರೂ? ಇದರ ಉತ್ತರ ತಿಳಿಯಲು ಮುಂದಿನ ಭಾಗಕ್ಕಾಗಿ ಕಾಯಿರಿ.